ಎಲ್ವಿಲ್ಲದ್ ನಾಲ್ಗೆ ಒಂದೊಂದ್ಸತಿ ಒಂದೊಂದ್ ಹೇಳುತ್ತೆ. ಹ್ಯಾವಿಂಗ್ ಎ ಚೈಲ್ಡ್, ಏನ್ ಕುಂತಿದ್ದೇವಿನೇ ಮಂತ್ರಕ್ ಬಂತೆ. ನಿಮ್ ಕನ್ನಡ ಓದಕ್ ಶುರು ಮಾಡ ನಾಳೆ ಬೆಳಗ್ಗೆ ತನಕ ಇದೇ ಆಗುತ್ತೆ, ಅದಕ್ಕೆ ನಾನೇ ಓದಿಟ್ಟಿದ್ದೀನಿ. ಇವಾಗ ಅಂಡರ್ಸ್ಟೂಡ್ ವಿಚಾರ. ಮಗಳಿಗೆ ಬೈದು ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಪುನಃ ನನಗೆ ತಿಳಿಸಿದ. ನನ್ನ ಮಗ ನಂಜುಂಡಸ್ವಾಮಿ ಮೊಬೈಲ್ ನಲ್ಲಿ ನನ್ನ ಹಳೆಯನ ಫ್ರೆಂಡ್ ಅಜಯ್ ಶಿವರಾಜ್ ನಂಬರ್ಗೆ 25,000 ರೂಪಾಯಿ ಕಳಿಸಿರುತ್ತಾನೆ. ಶಿವರಾಜ್ ಮೊಬೈಲ್ ನಂಬರ್ ನನಗೆ ಗೊತ್ತಿಲ್ಲ. ಇದಾದ 1 ತಿಂಗಳ ನಂತರ ಪುನಃ ನನ್ನ ಹಳೆಯ ಷಡಕ್ಷರ ಸ್ವಾಮಿ ನನ್ನ ಮಗಳು ಸಂಧ್ಯಾಳಿಗೆ ಇನ್ನೂ ಹೆಚ್ಚಿನ ವರದಕ್ಷಿಣೆ ಹಣವನ್ನು ಅಪ್ಪನ ಮನೆಯಿಂದ ಇಸ್ಕೊಂಡ್ ಬಾ ಅಂತ ಹಿಂಸೆ ಕಿರುಕುಳ ಕೊಟ್ಟಿರೋ ಬಗ್ಗೆ ವಿಚಾರದಲ್ಲಿ ಸಮಯದಲ್ಲಿ ಸಂಧ್ಯಾಳ ಅತ್ತೆ ಅನಿತಾರವರು ಮತ್ತು ಅನಿತಾ ತಮ್ಮ ರವಿಕುಮಾರ್ ಸಂಧ್ಯಾಳ ಪರವಾಗಿ ಮಾತನಾಡಿ, ಯಾಕೆ ಅವರಿಗೆ ಈ ರೀತಿ ಹಿಂಸೆ ಕೊಡುತ್ತೀಯಾ ಎಂದು ಷಡಕ್ಷರ ಸ್ವಾಮಿಗೆ ಬೈದು ಸಂಧ್ಯಾಳಿಗೆ ಸಮಾಧಾನ ಮಾಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಮನೆಗೆ ಬಂದಾಗ ತಿಳಿಸಿದಳು. ಆಗ ನಾನು ಒಂದು ಬಾರಿ 20,000 ರೂಪಾಯಿಗಳನ್ನು, ಇನ್ನೊಂದು ಬಾರಿ 30,000 ರೂಪಾಯಿಗಳನ್ನು, ಒಟ್ಟು 50,000 ರೂಪಾಯಿಗಳನ್ನು ನನ್ನ ಮಗ ನಂಜುಂಡಸ್ವಾಮಿಯಿಂದ ಈಸಿ ನನ್ನ ಮಗಳ ಕೈಲಿ ಕೊಟ್ಟು ಕಳುಹಿಸಿದೆ. ಷಡಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ನೀಡಿ ಕತ್ತಿನಲ್ಲಿದ್ದ ನೆಕ್ಲೆಸ್ ಅನ್ನು ತೆಗೆದುಕೊಂಡು ವರದಕ್ಷಿಣೆಯಾಗಿ ನೀಡಿದ ಎಂಗೇಜ್ಮೆಂಟ್ ಉಂಗುರವನ್ನು ಯಾರಿಗೋ ಕೊಟ್ಟು ನಂತರ ಇಲ್ಲದ ಸಮಯದಲ್ಲಿ ನನ್ನ ಮಗಳ ಜೊತೆ ಮನೆಗೆ ಬಂದು ನನಗೆ ಕೈ ಸಾಲ ಜಾಸ್ತಿ ಆಗಿದೆ, ಚಿನ್ನದ ಚೈನನ್ನು ಕೊಡಿ, ಎಲ್ಲಾದರೂ ಇಟ್ಟು ಹಣ ಇಸ್ಕೊಳ್ತೇನೆ ಅಂತ ನನ್ನ ತಂದೆ ತಾಯಿಗೆ ತಿಳಿಸಬೇಡಿ, ತಿಳಿಸಿದರೆ ನಿಮ್ಮ ಮಗಳನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೆದರಿಸಿ ನನ್ನ ಹೆಂಡತಿಯ ಕತ್ತಿನಲ್ಲಿದ್ದ ಸುಮಾರು 30 ಗ್ರಾಂ ತೂಕದ ಚಿನ್ನದ ಸೈನನ್ನು ಸಂಧ್ಯಾಳ ಎದುರು ಇಸ್ಕೊಂಡಿರುವ ವಿಚಾರವನ್ನು ನನ್ನ ಹೆಂಡತಿ ನನಗೆ ತಿಳಿಸಿದಳು. ನಂತರ ದಿನಗಳಲ್ಲಿ ಅಳಿಯ ಷಡಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತಿದ್ದ ನನ್ನ ಮಗಳು ಮನೆಗೆ ಬಂದು ಬಿಡುತ್ತಿದ್ದಳು. ಆಗ ನನ್ನ ಮಗ ನನ್ನ ಬೀಗ ಮಾದೇವ ಸ್ವಾಮಿಯವರೇ ಬಂದು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಿದ್ದರು. ನನ್ನ ಮಗಳು ಸಂಧ್ಯಾ KM ದೊಡ್ಡಿಯಲ್ಲಿ ಮಣಿಪಾಲ್ ಕಂಪ್ಯೂಟರ್ ಸೆಂಟರ್ ನಲ್ಲಿ ಕ್ಲಾಸಿಗೆ ಸೇರಿಕೊಂಡು ಗಂಡನ ಮನೆಯಿಂದ ಹೋಗಿ ಬಂದು ಮಾಡುತ್ತಿದ್ದಳು. ಈಗ 15 ದಿನಗಳ ಹಿಂದೆ ನಮ್ಮೂರಿನಲ್ಲಿ ಕುಂದೂರಮ್ಮನ ಹಬ್ಬ ಜಾತ್ರೆ ಇದ್ದುದರಿಂದ ನನ್ನ ಮಗಳು ನಾನು ಮನೆಗೆ ಬಂದು ಇದ್ದಳು. ನಮ್ಮೂರಿನಿಂದಲೇ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಬಂದು ಮಾಡುತ್ತಿದ್ದಳು. 15/11/20 ಮಗಳು ಕಂಪ್ಯೂಟರ್ ಕ್ಲಾಸ್ನಿಂದ ಬಂದು ಷಡಕ್ಷರ ಸ್ವಾಮಿ KM ದೊಡ್ಡಿಯಲ್ಲಿ ಸಿಕ್ಕಿದರು. ನನ್ನ ಜೊತೆ ಮಾತನಾಡಿ ಬಾ ನಿಮ್ಮೂರಿಗೆ ಹೋಗೋಣ ಎಂದು ನನ್ನನ್ನು ಅವರ ಬೈಕಿಗೆ ಹತ್ತಿಸಿಕೊಂಡ್ರು. ಇಬ್ಬರು ಮಳವಳ್ಳಿಗೆ ಕಡೆ ಬರುತ್ತಿದ್ದಾಗ ಬೈಕ್ ಕೆಟ್ಟು ಹೋಯಿತು. ನಂತರ ನನ್ನನ್ನು ಬಿಟ್ಟು ಹೊರಟು ಹೋದರು ಎಂದು ತಿಳಿಸಿದಳು. 16/1/21 10 ಗಂಟೆ ಸಮಯದಲ್ಲಿ ನನ್ನ ಮಗಳು KM ದೊಡ್ಡಿ ಕಾಸಿಗೆ ಹೋಗುತ್ತೇನೆ ಎಂದು ಹೇಳಿ ಮನೆಯಿಂದ ಹೋದವಳು ವಾಪಸ್ ಮನೆಗೆ ಬಂದಿರಲಿಲ್ಲ. ಸಂಜೆ 4 ಗಂಟೆಗೆ ಅವಳ ಫೋನ್ ನಂಬರ್ಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು. ನಂತರ ನಾನು ಮತ್ತು ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ನನ್ನ ತಮ್ಮ ಮಾದೇವಯ್ಯ, ಮಂಟೆಲಿಂಗಪ್ಪ, ನಾಗರಾಜು ಸಂಧ್ಯಾಳ ಮನೆಗೆ ಹೋಗಿ ವಿಚಾರ ಮಾಡಲಾಗಿ ಅಳಿಯರು ನಮ್ಮೂರಿಗೆ ಬಂದಿಲ್ಲ ಎಂದು ತಿಳಿಸಿದರು. ಗಾಬರಿಯಾಗಿ ಎಲ್ಲ ಕಡೆ ನೆಂಟರಿಷ್ಟರು ಸಂಧ್ಯರ ಸಹಿತ ಬಳಿ ಕೇಳಿದೆವು. ಎಲ್ಲೂ ಪತ್ತೆಯಾಗದ ಕಾರಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಳಿಯನಿಗೆ ಹೇಳಿದಾಗ ಅಳಿಯ 17/11 ಬೆಳಗ್ಗೆ ಕಂಪ್ಲೇಂಟ್ ಕೊಡೋಣ, ನಾನು ಬರುತ್ತೇನೆ ಎಂದು ಹೇಳಿದ್ದ. ಆದರೆ ಅವನು ಬರಲಿಲ್ಲ. 17/11 ಅಳಿಯನ ಅಪ್ಪ ಮಾದೇವ ಸ್ವಾಮಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ, ನಿನ್ನ ಅಳಿಯ ಬೆಳಗ್ಗೆ 7 ಗಂಟೆಗೆ ಜಮೀನ್ ಬಳಿ ವಿಷ ಕುಡಿದಿದ್ದಾನೆ, KM ದೊಡ್ಡಿ ಆಸ್ಪತ್ರೆಗೆ ಸೇರಿಸಿದ್ದೇವೆಂದು ತಿಳಿಸಿದರು. ತದನಂತರ ನಾನು ನನ್ನ ಮಗಳು ಕಾಣೆಯಾಗಿರುವ ಬಗ್ಗೆ ಬೆಳಕವಾಡಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟೆ. 17/11 ಪೊಲೀಸರಿಂದ ಕೇಸ್ ಬಗ್ಗೆ ಮಾಹಿತಿ ಪಡೆಯುತ್ತಿರುವಾಗ 21 ಪೊಲೀಸರು ನಿನ್ನ ಮಗಳನ್ನು ನಿನ್ನ ಹಳೆಯ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ, ಕೊಲೆ ಮಾಡಿರುವ ಸ್ಥಳವನ್ನು ತೋರಿಸಿದ್ದಾನೆ, ಶಿರಮಹಳ್ಳಿ ಗ್ರಾಮದ ಹತ್ತಿರ ನಂಜಾಪುರ ಏತ ನೀರಾವರಿಗೆ ಸೇರಿದ ಕುಂದೂರು ಶಾಖಾ ಕಾಲುವೆಯಲ್ಲಿ ನೀರಿನಲ್ಲಿ ಶವ ಸಿಕ್ಕಿದೆ, ಬಂದು ನೋಡಿ ಎಂದು ತಿಳಿಸಿದರು. ನಂತರ ನಾನು ಮತ್ತು ನಮ್ಮ ಕಡೆಯವರೆಲ್ಲ ಸ್ಥಳಕ್ಕೆ ಬಂದು ನನ್ನ ಮಗಳ ಶವವನ್ನು ಗುರುತಿಸಿರುತ್ತೇವೆ. ಷಡಕ್ಷರ ಸ್ವಾಮಿಯನ್ನು ವಿಚಾರಿಸಲಾಗಿ ಷಡಕ್ಷರ ಸ್ವಾಮಿ ಮದುವೆಯಾದ 1 ತಿಂಗಳು ನಾವು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದೆವು. ಯಾಕೋ ಏನು ಹೆಂಡತಿ ಜೊತೆ ದೈಹಿಕ ಸಂಭವಕ್ಕೆ ಸೇರುತ್ತಿರಲಿಲ್ಲ. ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರಬಹುದು ಎಂದು ನನಗೆ ಆಕೆಯ ಶೀಲದ ಮೇಲೆ ಅನುಮಾನ ಬಂದು ಸಣ್ಣ ಪುಟ್ಟ ಮಾತಿಗೂ ಜಗಳ ತೆಗೆದು ಮಾನಸಿಕವಾಗಿ ಹಿಂಸೆ ಕೊಡುತ್ತಿದ್ದೆ. ಇದರಿಂದ ಹೆಂಡತಿ ಸಂಧ್ಯಾ ಆಗಾಗ್ಗೆ ತವರಿಗೆ ಹೋಗುತ್ತಿದ್ದಳು. ಸ್ವಲ್ಪ ದಿನ ಬಿಟ್ಟ ನಂತರ ನಮ್ಮ ತಂದೆ ಹೋಗಿ ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತಿದ್ದರು. ಇದರಿಂದ ಬೇಸತ್ತು ಹೇಗಾದರೂ ಮಾಡಿ ಸಂಧ್ಯಾಳನ್ನು ಮುಗಿಸಬೇಕೆಂದು ಇನ್ನೊಂದು ಮದುವೆ ಮಾಡಿಕೊಂಡು ತೀರ್ಮಾನಿಸಿ ಸಂಧ್ಯಾಳನ್ನು ನೀನು ಬಿಟ್ಟು ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದೆ ಎಂದು ಬೈದು ಗಲಾಟೆ ಮಾಡಿದೆ. ಮಾರನೇ ದಿನವೇ ಕುಂದೂರಮ್ಮನ ಹಬ್ಬ ಇದೆ ಎಂದು ನನ್ನ ಹೆಂಡತಿ ಬಂದರು. ಇಂತಿಂಥದ್ದೆಲ್ಲ ಆಯ್ತು, ಸೇಮ್ ರಿಪೀಟು. ಎಲ್ಲರೂ ಸುತ್ತಾಡಿಕೊಂಡು ಬರೋಣ ಎಂದು ಹೇಳಿ ಬೈಕ್ಗೆ ಹತ್ತಿಸಿಕೊಂಡು ಹೋದೆ. ಕೆಟ್ಟೋಯ್ತು. ಸಂಧ್ಯಾಳನ್ನು ಕಂಪ್ಯೂಟರ್ ಕ್ಲಾಸಿಗೆ ಕಳಿಸ್ದೆ. ಪುನಃ 16/11 KA 41 ER ಹೋಂಡಾ ಆಕ್ಟಿವಾದಲ್ಲಿ KM ದೊಡ್ಡಿಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಲು ಬಂದ ನನ್ನ ಹೆಂಡತಿಯನ್ನು ಎಲ್ಲಾದರೂ ಹೋಗಿ ಸುತ್ತಾಡಿಸ್ಕೊಂಡು ಬರೋಣ ಅಂತ ಹೇಳಿ 10:30 ಗಂಟೆಗೆ ಬೈಕ್ನಲ್ಲಿ ಕೂರಿಸ್ಕೊಂಡು ಹೊರಟು ಮಳವಳ್ಳಿ, ಕೊಳ್ಳೇಗಾಲ, ತಿನರ್ಸಿಪುರ, ತಲಕಾಡು, ಮುಡುಕ್ತೊರೆ ಕಡೆಗಳಲ್ಲಿ ಸುತ್ತಾಡಿ ಮಂಟನಹಳ್ಳಿ, ನಾರಾಯಣಪುರ ಮಾರ್ಗವಾಗಿ ಕುಂದೂರು ಬೆಟ್ಟದ ನೇರಕ್ಕೆ ಬರುತ್ತಿದ್ದಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಊರಿಗೆ ಹೋಗೋಣ ಅಂತ ಹೇಳಿ ಕುಂದೂರು ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದಾಗ ಕಾಲುವೆ ತುಂಬೆ ಹರಿಯುತ್ತಿದ್ದನ್ನು ನೋಡಿ ಕಾಲುವೆ ರಸ್ತೆಗೆ ಬೈಕನ್ನು ತಿರುಗಿಸಿದಾಗ ಯಾಕೆ ಈ ಕಡೆ ಹೋಗುತ್ತೀಯಾ ಅಂತ ಕೇಳಿದರೆ, ಕಾಲು ನೀರಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಸಂಧ್ಯಾಳನ್ನು ತುಂಬಿ ಹರಿಯುತ್ತಿದ್ದ ಕಾಲು ನೀರಿದ ಇಳಿದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಹೇಳುವಂತೆ ಹೇಳಿದೆ. ಆಗ ಸಂಧ್ಯಾ ಆಯ್ತು ಎಂದು ನೀರಿಗೆ ಇಳಿಯುತ್ತಿದ್ದಂತೆ ನಾನು ಯಾರು ಜನ ಇಲ್ಲದನ್ನು ನೋಡಿ ಸಂಧ್ಯಾಳಿಗೆ ಕಾಲಿನಲ್ಲಿ ನೀರಿನಲ್ಲಿ ಮುಳುಗಿಸಿ ಸಾಯಿಸಿದೆ. ನಂತರ ಹೆಣ ಸಿಗದೇ ಇರಲಿ ಎಂದು ತುಂಬ ರೀತಿಯ ನೀರಿನ ಒಳಕ್ಕೆ ತಳ್ಳಿಬಿಟ್ಟೆ.
ಈ ಬಳಿ ಸಂಧ್ಯಾ ಬಳಿ ಇದ್ದ ಮೊಬೈಲು, ನೋಟ್ಬುಕ್, ಒಂದು ಪಿಂಕ್ ಕವರು, ಆಕೆ ಹಾಕಿದ ಚಪ್ಪಲಿ ಅಲ್ಲೇ ಬಿದ್ದು ಹೋದವು. ಆಗ ಸಮಯ 1 ಗಂಟೆ ಇರಬಹುದು ಎಂದು ಹೇಳಿಕೆ ಕೊಟ್ಟಿದ್ದರಿಂದ ವಿಷಯ ಗೊತ್ತಾಯಿತು. ಈ ಸಂಬಂಧ ಹೆಚ್ಚುವರಿ ದೂರನ್ನು ನೀಡಿರುತ್ತೇನೆ. ಸಿ ಬಿಕಾಸ್ ಯು ಕಾಂಟ್ ರೀಡ್, ದೇರ್ ಫಾರ್ ಐ ಟು ರೀಡ್. ನಿಮ್ ಕನ್ನಡ ಓದಕ್ ಶುರು ಮಾಡ ನಾಳೆ ಬೆಳಗ್ಗೆ ತನಕ ಇದೇ ಆಗುತ್ತೆ, ಅದಕ್ಕೆ ನಾನೇ ಓದಿಟ್ಟಿದ್ದೀನಿ. ಇವಾಗ ಅಂಡರ್ಸ್ಟುಡ್. ವಾಟ್ ನೆಕ್ಸ್ಟ್? ಟು ಅಳಿಯಾನ ಕಂಪ್ಲೇಂಟ್ ಕೊಡೋಣ ಬಾ ಪೊಲೀಸ್ಗೆ ಹೋಗೋಣ ಅಂದ್ರೆ ನಾಳೆ ಕೊಟ್ರಾಯ್ತು ಅಂತಾನೆ. ಹೆಂಡತಿ ಮಿಸ್ಸಿಂಗು. Can it be believed? Of course, even with respect to the Wait, conduct sir. of the father-in-law. Wait, no, sir. ade- Wait, sir. Please. Being the responsible father, that is your client, what is your reaction? He should have also gone and given a complaint. ಹುಡುಕ್ಬೇಕಾಗಿತ್ತು, Certain. ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ಇಲ್ಲ ಬನ್ನಿ ನಾನು ನಿಮ್ ಜೊತೆ ಹುಡುಕ್ತೀನಿ ಅಂತ ಹೇಳ್ಬೇಕಾಗಿತ್ತು, ಇಲ್ಲ ಇವರೇ ಹೇಳ್ಬೇಕಾಗಿತ್ತು ನನ್ನ ಮಗನು ಕಾಣ್ತಾ ಇಲ್ಲ ಅಂತ. ಏನ್ ಹೇಳ್ತಾರ ಅಂದಿ ಕಾಂಟ್ರರಿ? ಅವನೇ ಬಂದಿಲ್ಲ, ಏನಾರು ಮಾಡ್ಕೊ ಹೋಗಿ ಅಂತ ಹೇಳ್ತಾರೆ. ಇಂಟೆನ್ಷನ್ ವಾಸ್ ಸಮೋ ಸದ್ಯ ಪೀಡೆ ತೊಲಗ್ಲಿ ಅಂತ. ತಮ್ಗೆ ಅದಕ್ಕೆ ನಾನು ಹೇಳಿದೆ 161 ಸ್ಟೇಟ್ಮೆಂಟ್ ಈಸ್ ನಾಟ್ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್. Certain. ಅಂಡರ್ಸ್ಟ್ಯಾಂಡ್ ದಟ್? Even in the complaint. No, it is at the most, take it to 162 and read. Kindly read section 162 CRPC, sir. Read 162. What is the purpose of 161? You will come to know. Yes. ಸೊ ಯಾರನ್ನ ಕರೆದಿದ್ದನ್ನ ಬರ್ಕೊಳ್ಳೇಬೇಕು ಅಂತ ಐವ ಮೇಲೆ ಜವಾಬ್ದಾರಿ ಇಲ್ಲ. ಏನ್ರಿ ನಿಮಗೆ ಗೊತ್ತಾ ಅಂದ್ರೆ ಗೊತ್ತು, ಎಲ್ಲಿ ನೋಡಿದ್ರಿ ಅವ್ರ ಹೆಸರೇನೋ ಗೊತ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಇಟ್ಕೊಂಡು ಏನ್ ಮಾಡ್ಬೇಕು ನಾನು? ಇವ್ರು ನೋಡಿದೀರಾ? ನೋಡಿದೀನಿ. ಇವ್ರು ಯಾರು ಗೊತ್ತಿಲ್ಲ ಸರ್, ನಮ್ಮ ಮನೆ ಹತ್ರ ಓಡಾಡ್ತಿರ್ತಾರಷ್ಟೇ. ಒನ್ ಪರ್ಸನ್ ಈಸ್ ಫೌಂಡ್, ಈಸ್ ಎ ಫೋಟೋಗ್ರಾಫ್. ಅವ್ನು ಕೇಳ್ತಾನೆ ಇವ್ರು ಯಾರು ಅಂತ. ಗೊತ್ತಿಲ್ಲ ಸರ್, ಯಾರೋ ಓಡಾಡ್ತಿರ್ತಾರೆ ನಮ್ಮ ಮನೆ ಮುಂದೆ ಅಷ್ಟೇ ಅಂತ ಹೇಳ್ತೀನಿ. ಅವ್ರ ಹೆಸರು ಯಾರು ಏನು ಗೊತ್ತಿಲ್ಲ. ಇವಾಗ ಅದನ್ನ ಬರ್ಕೊಂಡು ಏನ್ ಮಾಡ್ಬೇಕು ಅವನು? ಅಂಡ್ ಐಒ ಇಂದ ಹೇಳ್ತಾರೆ ಇದನ್ನೆಲ್ಲ ಅವ್ನು ಹೇಳದ್ನ ನಿನಗೆ ಇಷ್ಟ ಬಂದಂಗೆ ಬರ್ಕೊಂಡ್ಬಿಟ್ಟೆ ಪಿಕ್ಚರ್ ನೋಡಿ ಅಂತ. ಅದಕ್ಕೋಸ್ಕರ ಅಷ್ಟೇ ಇದು. ಸೊ ಇವಾಗ ನೀವು ಹೇಳಿದ್ರಲ್ಲ, ಇದೆಲ್ಲ ಪ್ರೂಫ್ ಅಲ್ಲ. Certain. ವಾಟ್ ಎವರ್ ದಟ್ ಯು ಹ್ಯಾವ್ ರೆಡ್ ಈಸ್ ನಾಟ್ ದಿ ಪ್ರೂಫ್. ದಿ ಫೆಲೋ ವೆನ್ he comes before the court, this complainant, and steps into the witness box, takes the oath and deposes, that is evidence. Please. Otherwise it is called what? It's a statement, my lord, in the Statement. course of inquiry. So it's a statement of no use except for contradicting. Please. You understand this? ಎಲ್ವಿಲ್ಲದ್ ನಾಲ್ಗೆ ಒಂದೊಂದ್ಸತಿ ಒಂದೊಂದು ಹೇಳುತ್ತೆ, ಹುಷಾರಾಗ್ಬಿಟ್ಟಾನು ಅಂತ. ಈಗ ಏನ್ ಮಾಡ್ತಾ ಇದಾರೆ ಅದಕ್ಕೆ? ಅಕ್ಯೂಸ್ದು, ವಿಟ್ನೆಸಸ್ದು ನಾಳೆ ಹಿಂಗೊಂದ್ ಹೇಳ್ಬಿಟ್ರೆ ಅಂದ್ರೆ ಇಂಪಾರ್ಟೆಂಟ್ ಟ್ರಯಲ್ಸ್ ನಲ್ಲಿ 164 ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳ್ತಾರೆ, ಅದನ್ನೇ ಇಲ್ಲ ಅಂತಾರೆ. ಓತ್ ಮೇಲೆ ತಗೊಂಡಿದ್ದು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ದನ್ನೇ ಇಲ್ಲ ಅಂತಾರೆ. ಕೇಳಿದ್ರೆ ಪೊಲೀಸ್ನವ್ರು ಹಿಂದ್ಗಡೆ ಹೇಳ್ಕೊಟ್ಟಿದ್ರು ಹಿಂಗ್ ಹೇಳು ಅಂತ, ಅದಕ್ಕೆ ಹೇಳಿದೆ ಅಂತ ನಾನು. Poxo victim having a child says I did not have the physical relationship with the accused. Having a child. ಏನ್ ಕುಂತಿದ್ದೇವಿನೇ ಮಂತ್ರಕ್ ಬಂತೆ? You understand this? Please. So we are making mockery of all these things. See, this was designed long back. Amendment ಆದ್ಮೇಲೆ 161 ಬಂತು. ಕರೆಸ್ಪಾಂಡಿಂಗ್ ಸೆಕ್ಷನ್ 1872 CRPC ಲೂ ಇತ್ತು. Please. ಅದಕ್ಕೊಂದು ಪ್ರೊವೈಸೋ ಫರ್ದರ್ ಸೇರಿಸಿದ್ವಿ ನಾವು 161 ತಗೊಳ್ಳುವಾಗ, ಇಂಥದ್ದಾಗಬಾರ್ದು ಅಂತ. ಲೀಡ್ ಪ್ರೊವೈಸೋ ಟು 161, ಯು ವಿಲ್ ಸಿ. ಇಷ್ಟು ಜನನ ವಿಚಾರಣೆ ಮಾಡಿದಲ್ಲ ಈಗ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ಸ್ ಅಲ್ಲಿ. ಹ್ಯಾವ್ ಯು ಎವರ್ ಸೀನ್ ಎನಿ ಆಡಿಯೋ ವಿಜುವಲ್? ಏನ್ರಿ ಚೆನ್ನಪ್ಪನವ್ರೆ ಮಾಡ್ತಾ ಇದ್ರೋ ಇಲ್ವೋ? ಎಲ್ಲರ ಹತ್ರನು ಮೊಬೈಲ್ ಕ್ಯಾಮ್ರಾ ಇದೆ, ಸ್ಟೇಷನ್ಗೊಂದು ಮೊಬೈಲ್ ಫೋನ್ ಕೊಟ್ಟಿದೀವಿ, ಆಡಿಯೋ ವಿಡಿಯೋ ಮಾಡ್ಕೊಂಡಿಲ್ವಲ್ಲ, ಲ್ಯಾಪ್ಟಾಪ್ ಇದೆ, ಆಡಿಯೋ ವಿಡಿಯೋ ಮಾಡ್ಕೊಂಡಿಲ್ವಲ್ಲ ನೀವು? ಯಾರ ಸ್ಟೇಟ್ಮೆಂಟ್ ಯಾಕೆ ಪಂಚನಾಮ ಆಡಿಯೋ ವಿಡಿಯೋ ಮಾಡ್ತಾ ಇಲ್ಲ? ಸ್ವಲ್ಪ ನಡೆದಿದೆ my lord. 27 ರಿಕವರಿ ಆಡಿಯೋ ವಿಡಿಯೋ ಮಾಡ್ತಾ ಇಲ್ಲ ಯಾಕೆ? ವಾಟ್ ಇಸ್ ದಿ ಪ್ರಾಬ್ಲಮ್? ನಾವು ಯು ಸಿ, ನಾಳೆ ಬೆಳಗ್ಗೆ ಅವನು ಬರ್ತಾನೆ, ನಮ್ಗೆ ಗೊತ್ತಿಲ್ಲ, ಇಮೇ ಸಪೋರ್ಟ್ ಮಾಡಿದ್ರೆ ಏನ್ ಬರ್ತಾನೆ, ಇದ್ಯಾವುದು ನಾನು ಹೇಳಿಲ್ಲ ಸ್ವಾಮಿ, ನನ್ನ ಮಗಳ ಹೆಣ ಯಾರೋ ಸಿಕ್ಕಿದೆ ಅಂತ ಹೇಳಿದ್ರು, ಪೊಲೀಸ್ನವ್ರು ಕರ್ಕೊಂಡು ಹೋದ್ರು, ಇದನ್ನ ನಿನ್ ಮಗಳ ಹೆಣ ಅಂತ ಕೇಳಿದ್ರು, ಹ್ಞೂ ಅಂದೆ. ಇದೇನು ನಂಗೆ ಗೊತ್ತಿಲ್ಲ ಹೆಂಗ್ ಸತ್ಲು ಅಂತ ಕೈ ಎತ್ಕೋತಾನೆ 4 ವರ್ಷ ಆದ್ಮೇಲೆ. ಅವನತ್ರೆಲ್ಲ ಹೇಳ್ಸಿದ್ರೆ ನೀವು ಹಿಂಗೆಲ್ಲ ಹೇಳಿದ್ಯಾ ಹೇಳಪ್ಪ ಅಂತ. ಎಸ್, ನೌ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ 161. Please. Can I believe that and then say your client is a totally innocent and then say you don't face the trial? ಎಲ್ಲೂ ಅವಳ ಹೆಸರೇ ಬರೋಲ್ಲ. ಮಾದೇಸ್ವಾಮಿ ಹೆಸರು ತಗೊಂಡಿದ್ದಾನೆ ಹೊರತು ಬೀಗಿತ್ತಿ ಹೆಸರು ತಗೊಂಡಿಲ್ಲ. ಎಲ್ಲೂ ಬೀಗಿತ್ತಿ ಹೆಸರು ತಗೊಂಡಿಲ್ಲ. ಯು ಮಸ್ಟ್ ಬಿ ಹ್ಯಾಪಿ ಫಾರ್ ಗಿವಿಂಗ್ ಅಪ್ ದಿ ಬೀಗಿತ್ತಿ.
and brother-in-law. See, it's a common thing that now people are roped in. ನೋಡಿ, ನನ್ ಮಗ ಅಂತ ಹೇಳಲ್ಲ, ನೀನ್ ಅಳಿಯ ಬೆಳಗ್ಗೆ 7 ಗಂಟೆಗೆ ಜಮೀನ್ ಬಳಿ ವಿಷ ಕುಡ್ದಿದ್ದಾನೆ, ಬಂದ್ ನೋಡು ಅಂತ. ಅಂದ್ರೇನು? ರೋಪು. ನಿನ್ ಮಗಳಿಗೆ ಮದುವೆ ಮಾಡಿದ್ದಕ್ಕೆ ನಮ್ಮ ಮಗ ವಿಷ ಕುಡಿದ್ಬಿಟ್ಟಿದ್ದಾನೆ ಅಂತ ನಾಟಕ ಅದು. ಒಬ್ಬ ಅಯೋಗ್ಯ ಇದ್ದ, ಸುಟ್ಟಾಕ್ಬಿಟ್ಟಿದ್ದ ಹೆಂಡ್ತಿನ, ಕೈಗೆ ಇಷ್ಟೊಂದು ಕ್ಯಾಂಡ್ಲಲ್ಲಿ ಸುಟ್ಕೊಂಡ್ಬಿಟ್ಟಿದ್ದ, ಕೈಗೆ ಬಿಡ್ಸಕ್ ಹೋದೆ ಸ್ವಾಮಿ, ಅವಾಗ ಸುಟ್ಟಿದ್ ಗಾಯ ಅಂತ. ನನ್ ಮುಂದೆನೆ ಟ್ರಯಲ್ ನಡೀತು. ಹೆಂಗ್ ಬಿಡ್ಸಕ್ ಹೋದಿ? ಬರೇ ಕೈಯಿಂದ ಹಿಂಗ್ ಮುಟ್ಬಿಟ್ಯಾ ಅಥವಾ ತಬ್ಗಿಪ್ಕೊಂಡ್ಯಾ ಅಂದೆ. ಇಲ್ಲ ಸರ್, ತಬ್ಗೊಂಡೆಲ್ಲ ಮಾಡಿ ಎಲ್ಲ ಮಾಡ್ದೆ ಅಂತ. ಮತ್ತೆ ಇಲ್ಲಿಗೆ ಮಾತ್ರ ಗಾಯ ಆಗಿದೆ, ಬೆಂಕಿಗೆ ಗೊತ್ತಾಯ್ತೇನ ಇಷ್ಟು ಮಾತ್ರ ಆಗ್ಬೇಕು ಅಂತ. What is the natural reaction, sir? Forget your wife and other things. God forbid something happens in the corridor, some fire. What are you to do? We all try to save, you see. This fellow says, I have got injury only here because I wanted to extinguish the fire. Aru ಅಂತ ಹೇಳ್ಬಿಟ್ನಾ? ಎಲ್ಲ ತಪ್ಪಣ್ಣ. You see now? ಇವನ್ ಉತ್ತರ ಏನು? ಮಗಳು ನಿಮ್ ಮನೆಗೆ ಬಂದಿದ್ದಾಳ ಅಂತ ಕೇಳ್ತಿದ್ದಾಳೆ, ಮಿಸ್ಸಿಂಗು. ಉತ್ತರ ಏನ್ ಕೊಡ್ಬೇಕು? ಇಲ್ಲಪ್ಪ ಬರ್ಲಿಲ್ಲ, ಏನೋ ನೋಡೋಣ ಬನ್ನಿ, ಹುಡುಕಿ ಎಲ್ಲಾರು ಹುಡ್ಕೋಣ, ಹಿಂಗಿರ್ಬೇಕೋ ಬಿಟ್ಬಿಟ್ಟು ಏನ್ ಹೇಳೋದು? ನೀನ್ ಅಳಿಯ ವಿಷ ಕುಡ್ದಾನ್, ಬಂದ್ ನೋಡು. ಎನಿಥಿಂಗ್ ಎಲ್ಸ್? ಹಾರ್ಡ್ ಶ್ರೀ ಗೌರವ್ ಅಂಡ್ ತಮ್ಮ ಮಗಳೇ ಮಿಸ್ಸಿಂಗ್ ಇದ್ರೆ ಹಂಗ ಹೇಳ್ತೀರಾ ವಕೀಲ್ರೆ? ಫರ್ಗೆಟ್ ಸಿಂಪತಿ, ಅಟ್ಲೀಸ್ಟ್ ಎಂಪತಿ ಬೇಡವಾ? ಎಂಪತಿ ಬೇಡವಾ ಅಂತ ಕೇಳ್ತಾ ಇದ್ದೀನಿ. ಫರ್ಗೆಟ್ ಸಿಂಪತಿ. ಇನ್ನೊಬ್ಬರ ಮನೆ ಮಗಳು ಹೋಗ್ಲಿ, ಇನ್ನೊಬ್ಬರ ಮನೆ ಮಗಳಾದ್ರೆ ಇವ್ರಿಗೇನ್ ಟೋಟ್ಲಿ ಅನ್ಕನೆಕ್ಟೆಡಾ? ಇವ್ರ ಮನೆ ಬಳಬೇಕಾಗಿರೋ ಸೊಸೆ ಅವಳ ತಪ್ಪಿಸ್ಕೊಂಡಿದ್ದಾಳೆ ಅಂದ್ರೆ ನ್ಯಾಚುರಲ್ ರಿಯಾಕ್ಷನ್ ಏನಿರ್ಬೇಕು? ಬರಿತೀನಿ ಅದೆಲ್ಲ. ಅದಕ್ಕೆ ನಾನು ನಿಮ್ ಕಾಶನ್ ಮಾಡಿದೆ, ಬೇಡ ಅವೆಲ್ಲ ಅಂತ. ನೀವು ಕೇಳಿಲ್ಲ. ನಾಟ್ ನೆಸರಿ. ಯು ಸಾ ದಟ್ ಜಜ್ಮೆಂಟ್? Yes, ma'am. ಬಿಂದುಲಾ ದೇವಿ. ಹೌದು. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.